ಇವಾಗಿರೋ ಸರ್ಕಾರ ಒಂದೇ ಅಂತಲ್ಲ, ಹಿಂದಿನ ಸರ್ಕಾರದಿಂದನೇ ನಮ್ಗೆ ತೊಂದರೆ ಕಂಟಿನ್ಯೂ ಆಗೇ ಇದೆ. ಅದರಿಂದ ನೀವು ಒಂದು ಸರ್ಕಾರ ಅಂತ ಬೇಕಾದ್ರೆ ಹೇಳಿ, ಎಲ್ಲ ಸರ್ಕಾರ ಅಂತ. ನಾನು ಹೇಳೋದು ಎಲ್ಲ ಸರ್ಕಾರನೂ, ಇನ್ಕ್ಲೂಡಿಂಗ್ ದಿಸ್ ಸರ್ಕಾರ, ಎಲ್ಲ ಸರ್ಕಾರನೂ ನಮ್ಗೆ ತೊಂದರೆ ಕೊಟ್ಟೇ ಇದೆ. ಇವತ್ತೇನು ತೊಂದರೆ ಹೊಸದಲ್ಲ ಇದು. ನಾನು ಹೇಳಿದ್ನಲ್ಲ, ಮೊದಲನೇ ಚೀಫ್ ಮಿನಿಸ್ಟರಿಂದ ಇವತ್ತೇನಿರೋ ಚೀಫ್ ಮಿನಿಸ್ಟರ್ ತನಕ ಒಂದಲ್ಲ ಒಂದು ರೀತಿ ತೊಂದರೆಗಳಾಗಿರೋದಕ್ಕೆ ನಿದರ್ಶನಗಳಿದೆ. ಅದಕ್ಕೆ ಇವತ್ತು ಹೋಗೋ ಅವಶ್ಯಕತೆ ಇಲ್ಲ. ಇವತ್ತು ಇದು ತುಂಬ ಜನಕ್ಕೆ ಕನ್ಫ್ಯೂಷನ್ ಇತ್ತು. ಇದು ಅವ್ರು ನನಗೆ ಫೋನ್ ಮೇಲೆ ಹೇಳಿದ್ರೆ, ನಾವು ಹೇಳಿದ ಕರೆಕ್ಟಾಗಿ ಕನ್ಫ್ಯೂಷನ್ ಇನ್ನೂ ಜಾಸ್ತಿ ಆಗ್ಬೋದು ಅನ್ನೋ ಉದ್ದೇಶದಿಂದ ಇವತ್ತು ಇಲ್ಲಿ ಕ್ಲಾರಿಫಿಕೇಷನ್ ಕೊಡೋಕ್ಕೆ ಅಂತ ಕರೆದಿರೋದು. ಇದು ನಮ್ಮ ಸ್ಟ್ಯಾಂಡು. ಇವತ್ತಿನ ದಿನ ಆ್ಯಸ್ ಆಫ್ ನಾವು ನಮಗೆ ಕೋರ್ಟಿಂದ ತಡೆಯಾಜ್ಞೆ ಕೊಟ್ಟಿದ್ದಾರೆ. ಅಂದರೆ ಆ್ಯಕ್ಟ್ ಇಸ್ ನಾಟ್ ರೆಕಗ್ನೈಸ್ಡ್ ಆ್ಯಸ್ ಆಫ್ ನಾವು. ಅದು ಮುಂದಕ್ಕೆ ಏನಾಗುತ್ತೋ ಅದು ಮುಂದೆ ಅವರು ನಮ್ಮ ಸ್ಟೇಟ್ ಗೌರ್ಮೆಂಟ್ ಅವರು ಏನು ಒಬ್ಜೆಕ್ಷನ್ ಇರುತ್ತೆ ಅದನ್ನು ಹಾಕ್ತಾರೆ. ಅದಕ್ಕೆ ನಾವು ಕೌಂಟರ್ ಮಾಡ್ತೀವಿ. ಅದು ನಡ್ಕೊಂಡು ಹೋಗುತ್ತೆ, ಈ ಕೇಸ್ ಮುಂದುವರ್ಕೊಂಡು ಹೋಗುತ್ತೆ. ಬಟ್ ಇವತ್ತಿನ ದಿನ ಆ್ಯಕ್ಟು ಇಲ್ಲ, ತಡೆಯಾಜ್ಞೆ ಇರೋದ್ರಿಂದ ದ ಆ್ಯಕ್ಟ್ ಇಸ್ ನಾಟ್ ಗಿವನ್ ಎಫೆಕ್ಟು.